ಸರ್ ಮೊದಲೇ ಗ್ಯಾಸ್ ಸಿಗ್ತಿಲ್ಲ, ಅದರಲ್ಲಿ ಇವತ್ತು ಮತ್ತೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್. ನಿಮ್ಮ ಹೋಟೆಲ್ ನಡೆಸೋಕೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಸರ್? ಗ್ಯಾಸು ರೇಟ್ ಜಾಸ್ತಿ ಮಾಡಿದ್ದಾರೆ. ಈಗ ಅದರಿಂದ ಏನಾಗುತ್ತೆ, ಈಗ ಗ್ಯಾಸ್ ಕೊಟ್ಟರೆ ಪರವಾಗಿಲ್ಲ. ಆಲ್ರೆಡಿ ನಾವೆಲ್ಲ ಬ್ಲ್ಯಾಕಲ್ಲೇ ತೊಗೊತಾ ಇದ್ದೀವಿ. ಕಮರ್ಷಿಯಲ್ ಗ್ಯಾಸ್ ಎಲ್ಲ ಯಾರಿಗೆ ಗೊತ್ತಿಲ್ವೋ ಆದರೆ ಎಲ್ಲ ತೊಗೊತಾ ಇರೋದೆಲ್ಲ ಬ್ಲ್ಯಾಕಲ್ಲೇ. ಇವಾಗೂ 3000 ಇದೇ ಪ್ರೈಸ್ಗೆ ತೊಗೊತಾ ಇದ್ದೆ ನಾವು. ಇದರಿಂದೇನೂ ಇದೇ ಪ್ರೈಸೇ. ಹಂಗಾಗಿ ಹೊರೆ ಅಂತೇನು ಅಂದ್ಕೊಳ್ಳಲ್ಲ ನಾವು. ಅದನ್ನಾದರೂ ತಡೆದ್ರೆ ಪರವಾಗಿಲ್ಲ. ಈಗ ಮತ್ತೆ ಇಷ್ಟೊಂದು ರೇಟ್ ಮಾಡಿ ಮತ್ತೆ ಕೊಡ್ದಿರೆ ಮತ್ತೆ ಅದಕ್ಕೊಂದು 500 ರೂಪಾಯಿ 1000 ರೂಪಾಯಿ ಸೇರಿಸಿ ಅದನ್ನು ಬ್ಲ್ಯಾಕಲ್ಲಿ ತೊಗೊಳ್ದೇ ಇರೋಂಗೆ ಇದೇ ಪ್ರೈಸಿಗೆ ಕೊಟ್ಟರು ಪರವಾಗಿಲ್ಲ. ಇನ್ನೊಂದು, ಇವಾಗ ಈ ಪ್ರೈಸಿಗೆ ಕೊಡ್ತಾ ಇದ್ದಾರೆ. ಈಗ ಮನೆ ಗ್ಯಾಸ್ನ ಜನಗಳಿಗೆ ತಲುಪಕ್ಕೆ ಬಿಡ್ತಾರಾ? ಈಗ ಇಷ್ಟು ಡಿಫ್ರೆನ್ಸೇಷನ್ ಮಾಡಿಬಿಟ್ಟಿದ್ದಾರೆ. ಈಗ ಅದೆಷ್ಟು 900-1000 ರೂಪಾಯಿ ಏನೋ ಇದೆ, ಅದು 900 ರೂಪಾಯಿ ಇದೆ. ಅಲ್ಲ ಇದಕ್ಕೆ 900 ಮಾಡಿದ್ದಾರೆ. ಮನೆ ಗ್ಯಾಸ್ಗೆ 920 ರೂಪಾಯಿ ಇದೆ 14 kgಗೆ. ಇದು 19 kgಗೆ 3150 ರೂಪಾಯಿ ಮಾಡಿದ್ದಾರೆ. ಎಷ್ಟು ಡಿಫ್ರೆನ್ಸೇಷನ್ ಆಯಿತು? ಇಷ್ಟು ಡಿಫ್ರೆನ್ಸೇಷನಲ್ಲಿ ಬಿಟ್ಟಾಗ ಮನೆ ಗ್ಯಾಸ್ ಕಳ್ತನ ಗ್ಯಾರಂಟಿ ಆಗುತ್ತೆ. 50% ಇದರಿಂದ ಮನೆಯವ್ರಿಗೆ ಗ್ಯಾಸ್ ಸಿಗಲ್ಲ. ಇವಾಗೂ ಹಳ್ಳಿ ಕಡೆ ಎಲ್ಲ ಹೋದರೆ ದೊಡ್ಡ ಸಾಹುಕಾರರಿಗೆ ಗ್ಯಾಸ್ ಸಿಗ್ತಾಯಿಲ್ಲ. ಚೆನ್ನಾಗಿರೋರೇ ಅವರೇ ಸೌದೆ ಒಲೆಯಲ್ಲಿ ಮಾಡ್ಕೊತಾ ಇದೆ. ಯಾಕಂದರೆ ರೀಚ್ ಆಗ್ತಾಯಿಲ್ಲ. ಹಂಗಾಗಿ ಇದರಿಂದ ತುಂಬ ಕರಪ್ಷನ್ ಆಗುತ್ತೆ ಅನ್ನೋದು ನಮ್ಮ ಅನುಭವ. ಸರ್, ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದರಿಂದ ನೀವು ಏನೇನು ಬೇರೆ ಮಾರ್ಗಗಳು ನೋಡ್ಕೊಂಡಿದ್ದೀವಿ? ಬೇರೆ ಅಂದರೆ ನಾವು ಸೌದೆ ಒಲೆ ಇಟ್ಕೊಂಡಿದ್ದೀವಿ. ಸೌದೆ ಒಲೆ ಒಂದು ಇಟ್ಕೊಂಡಿದ್ದೀವಿ, ಅದರಲ್ಲಿ ಮಾಡ್ತಾಯಿದ್ದೀವಿ. ಹಂಗೆ ಸಮಸ್ಯೆಗಳೇ, ಏನು ಮಾಡೋದು ಬದುಕಿರೋವರೆಗೂ. ನೀವು ಯಾವುದಾದ್ರೂ ಐಟಮ್ಸ್ಗಳನ್ನು ಈ ಥರ ಇದಕ್ಕೆ ಜಾಸ್ತಿ ಗ್ಯಾಸ್ ಹೋಗೋದಂತೆ ಯಾವುದಾದ್ರೂ ಕೈ ಬಿಟ್ಟಿದ್ದೀರಾ? ದೋಸೆ ಕೈ ಬಿಟ್ಟಿದ್ದೀವಿ. ದೋಸೆ ಮಾಡ್ತಾಯಿಲ್ಲ. ಇರೋದ್ರೊಳಗೆ 2-3 ಐಟಮ್ ಹಂಗೆ ಕೊಟ್ಕೊಂಡು ಆಲೇ ಸುಮಾರು ದಿವಸ ಆಗೋಯ್ತು. ಹಂಗೆ ಓಡಿಸ್ತಾನೆ ಇದ್ದೀವಿ. ಹಂಗೆ ನಡೀತಾನೆ ಇದೆ ಹಂಗೆ. ಸರ್, ಯಾವುದಾದ್ರೂ ಐಟಮ್ಸ್ಗಳ ಮೇಲೆ ಬಿಲ್ ಜಾಸ್ತಿ ಮಾಡಿದ್ದೀರಾ? ಬಿಲ್ ಜಾಸ್ತಿ ಆಗಿದೆ. ಈಗ ನಾವು 3500 ರೂಪಾಯಿ ಗ್ಯಾಸ್ ಅಂದರೆ ಒಂದು ದಿವಸಕ್ಕೆ 2-3 ಗ್ಯಾಸ್ ಹೋಗ್ಬಿಡ್ತದೆ. ಅದರಲ್ಲಿ ನಾವು 10,000 ರೂಪಾಯಿಗೆ ಒಂದು ಗ್ಯಾಸ್ ಬೇಕು. ಆವಾಗ 3500 ಗ್ಯಾಸ್ಗೆ ಕೊಟ್ಟರೆ 35% ಗ್ಯಾಸ್ಗೆ ಖರ್ಚಾಯಿತು. ಹಂಗಾಗಿ ಬೆಲೆ ಏರಿಕೆ ಆಗೇ ಆಗುತ್ತೆ. 10 ರೂಪಾಯಿ ಜಾಸ್ತಿ ಮಾಡಿದ್ವಿ. ಹಂಗೆ ಹೋದರೆ ಒಂದು 20% ಏನೋ ಜಾಸ್ತಿ ಆದಂಗೆ. ಆದರೆ ನಮಗೆ ಹೊರೆ ಬೀಳ್ತಾ ಇರೋದು 35% ರೇಟು ಆಗ್ತಾಯಿದೆ ಕಾಸ್ಟು. ಹಂಗನ್ಬಿಟ್ಟು ನಾವು ಏಕ್ದಮ್ಮು ಈಗ ನಮಗೆ ಸರ್ಕಾರ ಅವ್ರದ್ದು ಹೇಳ್ದಂಗೆ ನಾವು 30% ಜಾಸ್ತಿ 40% ಜಾಸ್ತಿ ಅಂತ ದಿಸ್ ಬೆಳಗಾದರೆ ಬೋರ್ಡ್ ಹಾಕೋಕ್ಕಾಗಲ್ಲ. ಹಾಗಾಗಿ ಹೋರಾಡ್ತಾ ಇದ್ದೀವಿ ಸರ್. ಸರ್, ಯಾವ್ಯಾವ ಐಟಮ್ಸ್ ಮೇಲೆ ಎಷ್ಟು ರೇಟ್ ಜಾಸ್ತಿ ಮಾಡಿದ್ದೀರಾ? ಇಲ್ಲ, 10 ರೂಪಾಯಿ ಜಾಸ್ತಿ ಮಾಡಿದ್ವಿ. 3 ಇಡ್ಲಿ 50 ರೂಪಾಯಿ ಇತ್ತು, ಈಗ 60 ರೂಪಾಯಿ ಮಾಡಿದ್ವಿ. ರೈಸ್ ಬಾತು 50 ಇತ್ತು, 60 ರೂಪಾಯಿ ಮಾಡಿದ್ವಿ. ಇದರಿಂದ ಗ್ರಾಹಕರು ಏನು ಹೇಳ್ತಾರೆ ಸರ್? ಜಾಸ್ತಿ ರೇಟ್ ಜಾಸ್ತಿ ಆಯ್ತದೆ ಈ ಥರ ಏನಾರು ಅವ್ರು ಗಲಾಟೆ ಮಾಡ್ಕೋತಾರೆ? ಗಲಾಟೆ ಇಲ್ಲ ಪಾಪ. ಈಗ ಗಲಾಟೆ ಮಾಡಿ ಈಗ ಬಂದಿರ್ತಾರೆ ಗ್ರಾಹಕರು. ಅವ್ರು ಬಂದು ಇಲ್ಲಿ ಗಲಾಟೆ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇರಲ್ಲ. ಅವರು ಎಲ್ಲ ಊರುಗಳ್ಗೆ ಹೋಗ್ತಾ ಇರ್ತಾರೆ. ಯಾರು ಎಷ್ಟಂತ ಹೊಡೆದಾಡ್ತಾರೆ, ಯಾರ ಮೇಲೆ ಒಂದು ಅವರು ಹೊಡೆದಾಟಕ್ಕೆ ಏನು ಬರ್ತಾಯಿಲ್ಲ ಪಾಪ. ಆದರೆ ಏನು ಮಾಡ್ತಾರೆ, 2 ಐಟಮ್ ತಿನ್ನೋ ಕಡೆ 1 ಐಟಮ್ ತಿಂದು ಹೋಗ್ತಾರೆ. ಅದು ನಮಗೂ ನೋವು. ಈಗ ಅವರು ಒಂದು ರೈಸು ಒಂದು ವಡೆ ತಿನ್ನೋ ಪರಿಸ್ಥಿತಿ ಇದ್ದಾಗ ಇವಾಗ ಏನಾಗಿದೆ, ರೈಸ್ ಇರಲಪ್ಪ ಸಾಕು ನನಗೆ, ವಡೆ ಬೇಡ, 2 ಐಟಮ್ ತಿನ್ನೋ ಕಡೆಗೆ 1 ಐಟಮ್ ತಿಂತಾಯಿದ್ದಾರೆ. ಅದು ನಮಗೂ ನೋವು. ಯಾಕಂದರೆ ಈಗ ನಮ್ಗೆ ಆಗಿರೋ ಆ ವಸ್ತುನ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ. ಅದು ಅವ್ರಿಗೂ ನೋಡ್ತಾರೆ ಪಾಪ, ಅದನ್ನು ತಿನ್ನೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಅದು ನಮಗೂ ನೋವೇ. ಆದರೆ ಏನು ಮಾಡೋದು, ಹಿಂಗಾಗೋಗ್ಬಿಟ್ಟಿದೆ. ಯಾವಾಗ ಸರೋಗುತ್ತೋ ಅಂತ ಕಾಯ್ತಾಯಿದ್ದೀವಿ ನಾವು. ಸರ್ಕಾರ ಇದೇನು ನಮಗೇನೋ ಸರಿ ಅಂತ ಅನಿಸಿಲ್ಲ ಸರ್. ಯಾಕಂದರೆ ಈಗ ನಾನು ಹೇಳ್ದಂಗೆ ಅಷ್ಟು ಡಿಫ್ರೆನ್ಸೇಷನಲ್ಲಿ ಪದಾರ್ಥನ ಮಾರ್ಕೆಟ್ ಬಿಟ್ಟಾಗ ಇದರಿಂದ ಕರಪ್ಷನ್ನು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಕರಪ್ಷನಲ್ಲೇ ಓಡ್ತಾ ಇದೆ. ಈಗ ನಾವು ಇಷ್ಟು ದಿವಸ ನಮ್ಗೆ ಗ್ಯಾಸ್ ಸಿಕ್ಕೈತೆ ಅಂದರೆ ಹೆಂಗೆ ಸಿಕ್ಕೈತೆ ನಮಗೆ? 3500 ರೂಪಾಯಿಗೆ ಕಮರ್ಷಿಯಲ್ಲು ಇರೋದು ಬ್ಲ್ಯಾಕಲ್ಲಿ ಎಲ್ಲರಿಗೂ ರೀಚ್ ಆಗಿ ನಡೀತಾ ಇದೆ. ಬ್ಲ್ಯಾಕಲ್ಲೇ ಹೋಗಿದೆ. ಇದೇನಾಗಿದೆ, ಇವಾಗ ಮತ್ತೆ ಅದೇ ಕೆಲಸ ಆದಂಗೆ ಆಗಿದೆ. ಈಗಲೂ ಇದರಿಂದ ಮನೆ ಗ್ಯಾಸು 50% ಕರಪ್ಷನ್ ಆಗಿ ಆಚೆ ಕಡೆ ಹೋಗುತ್ತೆ. ಗ್ಯಾಸ್ ರೇಟ್ ಎಲ್ಲ ತುಂಬ ಜಾಸ್ತಿಯಾಗಿ ಹೋಟೆಲ್ಗಳಿಗೆ ತುಂಬ, ನಮ್ಮ ಹೋಟೆಲ್ ಅಂತ ಅಲ್ಲ, ಎಲ್ಲ ಹೋಟ್ಲುಗಳು ಕೂಡ ಪ್ರತಿಯೊಂದು ಹೋಟ್ಲಿಗೂ ತುಂಬ ತೊಂದರೆ ಆಗಿದೆ. ಬಟ್ ಹಂಗಂತ ಅಂದ್ಬಿಟ್ಟು ಈಗ ಫುಡ್ಡಲ್ಲಿ ಜಾಸ್ತಿ ರೇಟ್ ಎಲ್ಲ ಮಾಡಿದ್ರೆ ಕಸ್ಟಮರ್ ಕೂಡ ಕ್ವಶನ್ ಮಾಡ್ತಾನೆ, ಏನಕ್ಕೆ ಇಷ್ಟು ರೇಟು ಅಂತ. ಬಟ್ ಆಗಿರೋದು ಗ್ಯಾಸ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರಲ್ಲ. ಬಟ್ ಕಸ್ಟಮರ್ ಎಲ್ಲ ಏನಕ್ಕಪ್ಪ ಇಷ್ಟು ರೇಟು ಅಂದ್ಬಿಟ್ಟು ತುಂಬ ತೊಂದರೆ ಆಗಿದೆ ಪ್ರತಿಯೊಂದು ಹೋಟ್ಲು. ಕೆಲವೊಂದು ಹೋಟ್ಲುಗಳು ಬಂದ್ ಮಾಡಿದ್ದಾರೆ. ಕೆಲವೊಂದು ಹೋಟ್ಲಲ್ಲಿ ಕಟ್ಟಿಗೆ, ಸೌದೆ ಒಲೆ ಕಟ್ಟಿಗೆ ಅದರಲ್ಲಿ ನಡೆಸ್ತಿದ್ದಾರೆ. ಬಟ್ ಈ ಥರ ಚಿಕ್ಕ ಪುಟ್ಟ ಹೋಟ್ಲುಗಳಲ್ಲಿ ನಾವು ಸೌದೆ ಒಲೆ ಕಟ್ಟಿಗೆ ತಂದು ಮಾಡೋಕ್ಕಾಗಲ್ಲ. ಸೊ ಗ್ಯಾಸ್ ಬೇಕೇ ಬೇಕು. ಸೊ ಹಾಗಾಗಿ ಇವತ್ತೆಲ್ಲ ನಾಳೆ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೋ, ಬಟ್ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಹಾಗಾಗಿ ದಯವಿಟ್ಟು ಗ್ಯಾಸ್ ಕಮ್ಮಿ ಮಾಡಬೇಕು. ಎಲ್ಲ ಹೋಟ್ಲುಗಳು ಕೂಡ ಒಂದು ಸಂಸ್ಥೆ ಇದ್ದಂಗೆ ಅವು ನಡಿಬೇಕು. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಗ್ಯಾಸ್ ರೇಟ್ ಕಮ್ಮಿ ಮಾಡಿ ಹೋಟ್ಲುಗಳು ಇನ್ನೂ ಮುಂದುವರಿಬೇಕು ಅಂತ ನಾವು ಕೇಳ್ಕೊತೀವಿ. ಬಟ್ ಸಡನ್ನಾಗಿ ಇಷ್ಟೊಂದೆಲ್ಲ ದುಬಾರಿ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ. ತುಂಬ ಎಲ್ರಿಗೂ ನೋವು ಹಾಗೇ ಆಗುತ್ತೆ ಅಂತ ಕೇಳ್ಕೊತೀನಿ.
ನೀವು ಯಾವುದಾದ್ರೂ ಕೆಲವೊಂದು ತಿಂಡಿಗಳ ಮೇಲೆ ಈ ಕುರುಕ್ ತಿಂಡಿಗಳಾಗಿರ್ಬೋದು ಬೇರೆ ಬೇರೆ ತಿಂಡಿಗಳ ಮೇಲೆ ಏನು ರೇಟ್ ಏನಾದ್ರು ಜಾಸ್ತಿ ಮಾಡಿದ್ದೀರಾ? ಖಂಡಿತ ಯಾವುದೂ ಕೂಡ ಮಾಡಿಲ್ಲ. ಸೊ ನಾವು ಜಾಸ್ತಿ ಮಾಡಿದ್ರೆ ಈಗ ಒಂದಿನ 2 ದಿನಕ್ಕೆ ಮಾಡೋಕ್ಕಾಗಲ್ಲ. ಸೊ ಗ್ಯಾಸ್ ಇವತ್ತೆಲ್ಲ ನಾಳೆ ಮಾಮೂಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಒಂದಿನ 2 ದಿನಕ್ಕೆ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಕೂಡ ಕಂಪ್ಲೇಂಟ್ ಆಗುತ್ತೆ, ಕಸ್ಟಮರ್ ಕೂಡ ಕಟ್ ಆಗ್ತಾರೆ. ಸರ್ಕಾರಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ ಈ ಥರ ಮಾಡಲಿ. ಅದು ದೊಡ್ಡ ದೊಡ್ಡ ಹೋಟ್ಲುಗಳು 5 ಸ್ಟಾರು ಇವರೆಲ್ಲ ದುಡ್ಡು ಮಾಡಿರ್ತಾರೆ. ಚಿಕ್ಕ ಪುಟ್ಟ ಹೋಟ್ಲುಗಳ ಮೇಲೆ ಈ ಥರ ಏಕಾಏಕಿ ಈ ಥರ ಇದು ಮಾಡಿದಾಗ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸರ್ಕಾರಕ್ಕೆ ಏನು ಕೇಳ್ತೀವಿ ಅಂತಂದರೆ ಖಂಡಿತ ಎಲ್ಲರಿಗೂ ಕೂಡ ಸಮಾನತೆ ಅನ್ನೋದು ಇದ್ದೇ ಇದೆ. ಸೊ ಹಾಗಾಗ್ಬಿಟ್ಟು ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿದೆ? ಭಾಳ ಹಿಂಸೆ ಆಗ್ತದೆ ಸರ್. ಇದೇ ಕಾರಣದಿಂದ ನಮ್ಮ ಜೀವನ ನಡಿಬೇಕು. ಮೊದಲೇ 900 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮೊದಲೇ ಪ್ರಾಬ್ಲಮ್ ಇತ್ತು ಗ್ಯಾಸ್ದು, ಇನ್ನೂ 900 ರೂಪಾಯಿ ಜಾಸ್ತಿ ಮಾಡಿದ್ರೆ ಹೆಂಗೆ ಸರ್ ಜೀವನ ಮಾಡೋದು? ಕಸ್ಟಮರ್ಗೆ 10 ರೂಪಾಯಿ ಜಾಸ್ತಿ ಅಂದರೆ ಓಡಿಬಿಡ್ತಾರೆ, ಹಂಗೆ ಎಷ್ಟಿಷ್ಟು ಬೆಲೆ ಅಂತ 900 ರೂಪಾಯಿ ಜಾಸ್ತಿ ಅಂದರೆ ಭಾಳ ಹಿಂಸೆ ಆಗ್ತದೆ ಸರ್, ಫುಲ್ ಕಷ್ಟ ಆಗ್ತದೆ. ನೀವು ಯಾವುದಾದ್ರೂ ಬೇರೆ ಐಟಮ್ಸ್ ಮೇಲೆಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ? 10 ರೂಪಾಯಿ ಹೇಳಿದ ತಕ್ಷಣ ಓಡಿಬಿಡ್ತಾರೆ ಸರ್. ಜಾಸ್ತಿ ಮಾಡಿದ್ರೆ ಕೇಳೋದಿಲ್ಲ ಕಸ್ಟಮರು, ಬೇಡ ಅಂತ ಹೋಗ್ಬಿಡ್ತಾರೆ. ಈ ಥರ ಹೋಗ್ತದೆ ಸರ್, ಭಾಳ ಹಿಂಸೆ ಆಗ್ತಾಯಿದೆ. ಏನು ಹೇಳಲ್ಲ, ಸಿಲಿಂಡ್ರ್ ರೇಟ್ ಕಡಿಮೆ ಮಾಡಬೇಕಂತ ಸರ್ಕಾರಕ್ಕೆ ಹೇಳ್ತೀವಿ ಸರ್ ಅಷ್ಟೇ.